ನಮಸ್ಕಾರ, ನಾನು ಸ್ಪೈಸ್ ಅವನಿಂದ ಬಂದಿರೋದು. ನಾನೇ ಪ್ರಾಪ್ರೇಟ್ರು, ನಾನೇ ಇದು ಮ್ಯಾನುಫ್ಯಾಕ್ಚರ್ ಮಾಡೋದು. ನನ್ನಲ್ಲಿ ಮೇನ್ ಪ್ರಾಡಕ್ಟ್ ಬಂದುಬಿಟ್ಟು ನಾವು ಮಸಾಲೆ ಖಾರ ಅಂತ, ಇದು ಮಸಾಲೆ ಮೆಣಸಿನ ಪುಡಿ ಅಂತ ಹೇಳ್ಬೋದು. ಇದನ್ನು ನಾವು ಯಾವ ಥರ ಯೂಸ್ ಮಾಡಿರ್ತೀವಿ ಅಂದರೆ 28 ಥರದ ಮಸಾಲೆಗಳು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ 28 ಥರದ ಮಸಾಲೆಗಳನ್ನ ಹಾಕಿ ರೆಡಿ ಮಾಡಿರ್ತೀವಿ ಇದನ್ನು. ಸೊ ನೀವು ಇದನ್ನು ನ್ಯಾಚುರಲಿ 1 ವರ್ಷದವರೆಗೂ ಇಟ್ಕೋಬೋದು, ಪ್ರಿಸರ್ವ್ ಮಾಡಿಡ್ಬೋದು. ಇದನ್ನು ವಿತೌಟ್ ಕೆಮಿಕಲ್ಲು, ವಿತೌಟ್ ಕಲರ್, ವಿತೌಟ್ ಪ್ರಿಸರ್ವೇಟಿವ್, ವಿತೌಟ್ ಶುಗರ್ 100% ನ್ಯಾಚುರಲ್ ಆಗಿ ರೆಡಿ ಮಾಡಿರ್ತೀವಿ. ದೆನ್ ನಾವು ಇದರಲ್ಲಿ ಬಳಸಿರೋ ಆಯಿಲು ಗಾಂಧಿಯಿಂದ ತೆಗೆದಿರೋ ಶುದ್ಧ ಶೇಂಗಾ ಎಣ್ಣೆ ಯೂಸ್ ಮಾಡಿಬಿಟ್ಟು ರೆಡಿ ಮಾಡಿರ್ತೀವಿ. ಸೊ ಇದನ್ನು ನಮ್ಮ ಗ್ರ್ಯಾಂಡ್ ಮಾ ಟೇಸ್ಟ್ ಅಂತ ಹೇಳ್ಬೋದು. ಅವರು ಮಾಡ್ತಿರೋ ರೆಸಿಪಿನ ಯೂಸ್ ಮಾಡಿಬಿಟ್ಟು ನಾನು ರೆಡಿ ಮಾಡಿರೋದು ಇದನ್ನು. ಸೊ ಇದನ್ನು 1 ವರ್ಷದವರೆಗೂ ಪ್ರಿಸರ್ವ್ ಮಾಡಿ ಇಡ್ಬೋದು. ಅಂದರೆ ಇದನ್ನು ಗ್ಲಾಸಿನ ಜಾರ್ ಅಥವಾ ಕ್ಲೇ ಪಾಟಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ದೆನ್ ಇದು ಶೇಂಗಾ ಚಟ್ನಿ ಪುಡಿ, ಆಮೇಲೆ ಅಗಸೆ ಚಟ್ನಿ ಪುಡಿ, ಆಮೇಲೆ ಶುದ್ಧವಾಗಿರೋ ಅರಿಶಿನ ಪುಡಿ ನಮ್ಮ ಹತ್ರ ಸಿಗುತ್ತೆ. ಆಮೇಲೆ ನೈಗರ್ ಸೀಡ್ಸ್ ಸಿಗುತ್ತೆ. ಇದು ನೈಗರ್ ಸೀಡ್ಸ್ದು ಚಟ್ನಿ ಪುಡಿ ಸಿಗುತ್ತೆ. ಇವೆಲ್ಲ ನ್ಯಾಚುರಲ್ ಪ್ರೊಸೆಸಲ್ಲಿನೇ ನಾವು ರೆಡಿ ಮಾಡೋದ್ರಿಂದ ನಿಮಗೆ ಇದರಲ್ಲಿ ಕೆಮಿಕಲ್ಲು ಆಗಲಿ, ಕಲರ್ ಆಗಿರಲಿ, ಪ್ರಿಸರ್ವೇಟಿವ್ ಆಗಿ ಸಿಗೋದಿಲ್ಲ. ಎಲ್ಲ ನ್ಯಾಚುರಲಾಗಿ ರೆಡಿ ಆಗೋದ್ರಿಂದ ನಿಮ್ಗೆ ಒಳ್ಳೆ ಫ್ರೆಗ್ರೆನ್ಸ್ ಸಿಗುತ್ತೆ. ಸೊ ಒಳ್ಳೆ ನ್ಯಾಚುರಲಾಗಿ ಯಾವ ಥರ ಊಟ ಸಿಗ್ತಿತ್ತು ಮುಂಚೆ ಅನ್ನೋದನ್ನು ನೀವು ಸವಿದು ನೋಡ್ಬೋದು. ಸರ್ ನಾವು ಬಾಗಲಕೋಟೆ ಮುಧೋಳ ತಾಲೂಕಿಂದ ಬಂದಿರೋದು ಸರ್. ಸೊ ನೀವು ಆಲ್ರೆಡಿ ಇವಾಗ ಮೆಣಸಿನ ಪುಡಿ ಬಳಸ್ತಿರ್ತೀರಾ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು, ನಾವು ಏನಕ್ಕೆ ಇದನ್ನು ತೊಗೋಬೇಕು ಅಂತ ನೀವು ಕೇಳಿದ್ರೆ, ನೀವು ಆಲ್ರೆಡಿ ಬಳಸ್ತಾ ಇರ್ತೀರಲ್ಲ ಮೆಣಸಿನ ಪುಡಿ ಜೊತೆ ನೀವೇನು ಗರಂ ಮಸಾಲೆನ ಯಾವುದೋ ಮಸಾಲೆನ ಯೂಸ್ ಮಾಡ್ತೀರಾ, ಆ ಮಸಾಲೆನಲ್ಲಿ ಇವಿಷ್ಟು ಮಸಾಲೆಗಳು ಇರೋದಿಲ್ಲ. ಇದರಿಂದ ಇವಷ್ಟನ್ನು ಕಾಂಬಿನೇಷನ್ ತಿನ್ನೋದ್ರಿಂದ ನಿಮಗೆ ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಆಮೇಲೆ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಹೆಲ್ತ್ ಬೆನಿಫಿಟ್ಸ್ ಏನಂದರೆ, ಒಂದು ನಿಮ್ಮದು ನ್ಯಾಚುರಲ್ ಡೈಜೆಷನ್ ಪವರ್ ಚೆನ್ನಾಗಾಗುತ್ತೆ. ಎರಡನೇದು, ಇದನ್ನು ನ್ಯಾಚುರಲ್ ಇಮ್ಯೂನ್ ಬೂಸ್ಟರ್ ಅಂತ ಹೇಳ್ಬೋದು. ನಾವು ಇಲ್ಲಿ ಪ್ರಿಸರ್ವೇಟಿವ್ ಹಾಕಿರೋದಿಲ್ಲ, ಆದರೂ ಇದು 1 ವರ್ಷ ಚೆನ್ನಾಗಿರುತ್ತೆ ಅಂದರೆ ಅದಕ್ಕೆ ಕಾರಣನೇ ಇವಿಷ್ಟು ಮಸಾಲೆಗಳು, ದೆನ್ ಉಪ್ಪು ನಾವು ಇದರಲ್ಲಿ ಹಾಕಿರ್ತೀವಿ. ಸೊ ಹಾಗಾಗಿ ಇದು ನ್ಯಾಚುರಲಾಗಿಯೇ ಚೆನ್ನಾಗಿರುತ್ತೆ. ದೆನ್ ನೀವು ಅದಕ್ಕಿಂತ ಇದನ್ನು ಬೆಟರ್ ಫೀಲ್ ಮಾಡ್ಬೋದು ಇದು ತಿನ್ನೋದ್ರಿಂದ. ಹಾಂ ಸರ್, ಹೊರಗಡೆ ಕೊಡ್ತೀವಿ ಸರ್. ಇಲ್ಲಿ ಬಂದಮೇಲೆ ತುಂಬ ಚೆನ್ನಾಗಿದೆ. ಮೈಸೂರು ಜನ ತುಂಬ ಚೆನ್ನಾಗಿ ಅದರಿಂದ ಸ್ವಾಗತ ಮಾಡ್ಕೊತಾರೆ. ದೆನ್ ಎಲ್ಲನೂ ಚೆನ್ನಾಗಿ ಕೇಳಿಸ್ಕೊಳ್ತಾರೆ ಫಸ್ಟ್ ಆಫ್ ಆಲ್. ದೆನ್ ಪರ್ಸ್ನಲ್ ಆಗಿ ನನಗೆ ಭಾಳ ಖುಷಿ ಆಗೋದೇನೆಂದರೆ, ಯಾರಾಗಲಿ ತೊಗೊಳ್ದಲ್ಲೇ ಇರಲಿ, ಅವ್ರು ಇಂಟ್ರೆಸ್ಟ್ ತೋರಿಸ್ತಾರಲ್ಲ, ಅದರಿಂದ ನಮಗೆ ತುಂಬಾ ಖುಷಿಯಾಗುತ್ತೆ. ನಾವು ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಫೀಲ್ ಬರುತ್ತೆ. ಇಲ್ಲಿ ಬಂದಮೇಲೆ ನಾನೆಲ್ಲ ಮೈಸೂರು ಜನತೆಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಸರ್. ಸರ್ ಇದು 700 ರೂಪೀಸೇ ಪರ್ kg ಸಿಗುತ್ತೆ. ಅಂದರೆ 180 ರೂಪೀಸ್ ಪರ್ 1/4 kg ಇರುತ್ತೆ ಇದು ಮಸಾಲೆ ಖಾರ. ಉಳಿದಿರೋದೆಲ್ಲ ಚಟ್ನಿ ಪುಡಿಗಳು, ಇದು ಅದು ನೈಗರ್ ಸೀಡ್ದು ನಿಮಗೆ ಹುಚ್ಚೆಳ್ಳು ಚಟ್ನಿ ಪುಡಿ 75 ರೂಪಾಯಿ 1/4 kg ಇರುತ್ತೆ. ಆಮೇಲೆ ಇದು ಅಗಸೆ ಬೀಜದ್ದು ಇದು 75 ರೂಪಾಯಿ 1/4 kg ಸಿಗುತ್ತೆ. ದೆನ್ ಇದು ಶೇಂಗಾ ಚಟ್ನಿ, ಇದು 85 ರೂಪಾಯಿ 1/4 kg ಸರ್. ಇಲ್ಲಿ ಮೈಸೂರಲ್ಲಿ ಇದು ಒಂದು ಮಾತ್ರ ನಿಲ್ಲೋದೇ ಇಲ್ಲ. ನಾನು ಎಷ್ಟು ಸತಿ ಬಂದಿದ್ದೀನಲ್ಲ, ಬಂದಾಗೆಲ್ಲನೂ ಖಾಲಿ ಆಗಿಬಿಡುತ್ತೆ. ಯಾವುದು ಒಂದು ಹುಚ್ಚೆಳ್ಳು ಚಟ್ನಿ ಪುಡಿ, ಅದನ್ನು ಇದು ಶೇಂಗಾ ಚಟ್ನಿ ಪುಡಿ, ಆಮೇಲೆ ಅರಿಶಿನ ಪುಡಿ. ನನ್ನ ಹತ್ರ ತೊಗೊಂಡಿರೋ ಎಲ್ಲ ಕಸ್ಟಮರ್ಸು ರಿಪೀಟ್ ಆಗ್ತಿದ್ದಾರೆ. ಸೊ ಅದು ನನಗೆ ತುಂಬ ಖುಷಿ ಸಮಾಚಾರ. ಥ್ಯಾಂಕ್ ಯು.